18ನೇ ಸೀಸನ್ ಐಪಿಎಲ್ನ ಪಾಯಿಂಟ್ಸ್ ಟೇಬಲ್ ಟಾಪರ್ಗಳೇ ಫೈನಲಿಸ್ಟ್ಗಳಾಗಿ ಫೈಟ್ಗೆ ರೆಡಿಯಾಗಿದ್ದಾರೆ. ಚೊಚ್ಚಲ ಟ್ರೋಫಿಗಾಗಿ ಬೆಂಗಳೂರು ಹಾಗೆ ಪಂಜಾಬ್ ನಡುವೆ ರಣರೋಚಕ ಕಾಳಗ ನಡೆಯಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಈ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಆದರೆ ಪಂದ್ಯದ ಆರಂಭಕ್ಕೂ ಮುನ್ನವೇ ಮಳೆ ಭೀತಿ ಎದುರಾಗಿದೆ. ಕ್ವಾಲಿಫೈಯರ್ 2ಗೂ ಕೂಡ ಮಳೆ ಕಾಟ ಕೊಟ್ಟಿದ್ದನ್ನ ನೀವೆಲ್ಲ ನೋಡೇ ಇದ್ದೀರಾ. ಆದರೆ ಫೈನಲ್ ಮ್ಯಾಚ್ ಮಳೆಯಿಂದ ಕ್ಯಾನ್ಸಲ್ ಆದರೆ ಆರ್ಸಿಬಿಯ ಕೋಟ್ಯಂತರ ಅಭಿಮಾನಿಗಳ ಹಾರ್ಟ್ ಬ್ರೇಕ್ ಆಗಲಿದೆ. ಚೊಚ್ಚಲ ಕಪ್ ಗೆಲುವಿನ ಕನಸು ನುಚ್ಚು ನೂರಾಗಲಿದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಬೆಂಗಳೂರು ವರ್ಸಸ್ ಪಂಜಾಬ್ ನಡುವಿನ ಐಪಿಎಲ್ ಫೈನಲ್ ಯುದ್ಧಕ್ಕೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಸತತ 17 ವರ್ಷಗಳಿಂದ ಟ್ರೋಫಿಗಾಗಿ ಕಾಯ್ತಾ ಇರುವಂತಹ ಉಭಯ ತಂಡಗಳಲ್ಲೂ ಕೂಡ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದಲ್ಲಂತೂ ಫೈನಲ್ ಕ್ರೇಜ್ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಕೋಟ್ಯಂತರ ಕ್ರಿಕೆಟ್ ಅಭಿಮಾನಿಗಳು ಚಾಂಪಿಯನ್ ಯಾರಾಗ್ತಾರೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ರೆ, ಇತ್ತ ಮಳೆರಾಯ ಕೂಡ ಹೊಡೆತ ಕೊಡೋಕೆ ರೆಡಿಯಾಗಿದ್ದಾನೆ. ಕ್ವಾಲಿಫೈಯರ್ 2ಗೆ ಮಳೆ ಕಾಟ, ಫೈನಲ್ಗೂ ಹೀಗೇನಾ? ಭಾನುವಾರ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೆ ಪಂಜಾಬ್ ಕಿಂಗ್ಸ್ ತಂಡಗಳು ಎದುರು ಬದಲಾಗಿದ್ವು. ಆದರೆ ಟಾಸ್ ಆಗಿ ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗಬೇಕು ಅನ್ನುವಷ್ಟರಲ್ಲೇ ಮಳೆ ಎಂಟ್ರಿ ಕೊಟ್ಟಿತ್ತು. ಸೊ ಪಂದ್ಯವನ್ನ 2 ಗಂಟೆಗಳು ತಡವಾಗಿ ಆರಂಭ ಮಾಡಲಾಯಿತು. ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಭರ್ಜರಿ ಗೆಲುವನ್ನ ಸಾಧಿಸಿತು. ಹಾಗೆಯೇ ಆರ್ಸಿಬಿ ಜೊತೆ ಜೂನ್ 3ರಂದು ಫೈನಲ್ ಪಂದ್ಯವನ್ನ ಆಡ್ತಾ ಇದೆ. ಆದರೆ ಫೈನಲ್ ಪಂದ್ಯಕ್ಕೂ ಕೂಡ ಮಳೆ ಅಡ್ಡಿ ಆಗುವಂತ ಆತಂಕ ಎದುರಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದೆ. ಪರಿಣಾಮ ಇನ್ನು 1 ವಾರ ಅಂದ್ರೆ ಜೂನ್ 7ರವರೆಗೂ ಕೂಡ ದೇಶದ ಹಲವು ರಾಜ್ಯಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ, ನವದೆಹಲಿ ಸೇರಿದಂತೆ ಹಲವೆಡೆ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತ ಮುನ್ಸೂಚನೆ ಕೊಟ್ಟಿದೆ. ಜೂನ್ 3ರಂದು ರದ್ದಾದ್ರೆ ಜೂನ್ 4ರಂದು ಫೈನಲ್ ಮ್ಯಾಚ್. ಫೈನಲ್ ಪಂದ್ಯವನ್ನ ಜೂನ್ 3ಕ್ಕೆ ಫಿಕ್ಸ್ ಮಾಡಲಾಗಿದೆ. ಆದ್ರೆ ಗುಜರಾತ್ನ ಅಹಮದಾಬಾದ್ನಾದ್ಯಂತ ಭಾರಿ ಮಳೆಯಾಗುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಮಳೆ ಎಂಟ್ರಿ ಕೊಟ್ಟರೆ 2 ಗಂಟೆಗಳ ಹೆಚ್ಚುವರಿ ಸಮಯಾವಕಾಶವನ್ನು ನೀಡಲಾಗುತ್ತೆ. ಅಂದ್ರೆ 7:30ಕ್ಕೆ ಶುರುವಾಗಬೇಕಿದ್ದಂತ ಪಂದ್ಯ 9:30ರ ಒಳಗೆ ಶುರುವಾದ್ರೆ ಪೂರ್ತಿ ಓವರ್ಗಳವರೆಗೂ ಕೂಡ ಮ್ಯಾಚ್ ಅನ್ನ ಆಡಿಸ್ತಾರೆ. ಹಾಗೇನಾದ್ರೂ ಮಳೆ ಕಂಟಿನ್ಯೂ ಆದ್ರೆ ಓವರ್ ಅನ್ನ ಕಡಿತಗೊಳಿಸೋಕೆ ಅವಕಾಶ ಇರುತ್ತೆ. ಇಲ್ಲ ಮಳೆ ಬಿಡ್ತಾನೆ ಇಲ್ಲ ಅಂದ್ರೆ ಬಿಸಿಸಿಐ ಫೈನಲ್ ಪಂದ್ಯಕ್ಕೆ ಮೀಸಲು ದಿನವನ್ನ ನಿಗದಿಪಡಿಸಿದೆ. ಸೊ ಅದರಂತೆ ಜೂನ್ 4ಕ್ಕೆ ಮತ್ತೆ ಅದೇ ಸ್ಟೇಡಿಯಂನಲ್ಲಿ ಫೈನಲ್ ಮ್ಯಾಚ್ ಅನ್ನ ಆಡಿಸ್ತಾರೆ. ಮೀಸಲು ದಿನವೂ ಪಂದ್ಯ ನಡೆಯದೇ ಇದ್ರೆ ಪಂಜಾಬ್ಗೆ ಕಪ್. ಜೂನ್ 4ರಂದು ಅಂದ್ರೆ ಮೀಸಲು ದಿನ ಕೂಡ ಮಳೆ ಕಂಟಿನ್ಯೂ ಆಗಿ ಪಂದ್ಯ ಏನಾದರೂ ರದ್ದಾದ್ರೆ ಅದು ಪಂಜಾಬ್ ತಂಡಕ್ಕೆ ಪ್ಲಸ್ ಆಗಲಿದೆ. ಅಂದ್ರೆ ಲೀಗ್ ಹಂತದ ಕೊನೆಯಲ್ಲಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ಹೆಚ್ಚು ಸ್ಥಾನ ಪಡೆದಂತಹ ತಂಡಕ್ಕೆ ಟ್ರೋಫಿಯನ್ನ ನೀಡಲಾಗುತ್ತೆ. ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ 14 ಪಂದ್ಯಗಳಲ್ಲಿ 9 ಮ್ಯಾಚ್ ಗೆದ್ದು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ಪಂಜಾಬ್ ಕಿಂಗ್ಸ್ ತಂಡ ಟ್ರೋಫಿಯನ್ನ ಎತ್ತಿ ಹಿಡಿಯಲಿದೆ. ಪೂರ್ವ ನಿಯೋಜಿತವಾಗಿ ಚಾಂಪಿಯನ್ ಎಂದು ಘೋಷಣೆ ಮಾಡಲಾಗುತ್ತೆ. ಯಾಕಂದ್ರೆ ಫೈನಲ್ ಪಂದ್ಯ ನಡೀತಾ ಇರೋದು ಕೂಡ ಟೇಬಲ್ ಟಾಪರ್ಸ್ ಆಗಿದ್ದವರ ನಡುವೆಯೇ. ಒಟ್ಟಾರೆ ಫೈನಲ್ ಪಂದ್ಯಕ್ಕೆ ಇಲ್ಲಿ ಮಳೆ ಕಾಟವನ್ನ ಕೊಡಬಹುದು, ಇಲ್ಲ ಅಂತ ಅಲ್ಲ. ಆದ್ರೆ 2 ದಿನ ಪಂದ್ಯವೇ ರದ್ದಾಗುವಷ್ಟರ ಮಟ್ಟಿಗೆಲ್ಲ ಕಾಡೋದಿಲ್ಲ. ಸೊ 17 ವರ್ಷಗಳ ನಂತರ ಟ್ರೋಫಿಗಾಗಿ ಕಾಯ್ತಾ ಇರುವಂತ ಆರ್ಸಿಬಿ ಫ್ಯಾನ್ಸ್ ಅಷ್ಟೇನು ಟೆನ್ಷನ್ ಆಗೋದು ಬೇಕಾಗಿಲ್ಲ. ಅಲ್ಲದೆ ಇಂಥ ಹೈ ವೋಲ್ಟೇಜ್ ಮ್ಯಾಚ್ ಮಳೆಗೆ ಬಲಿಯಾಗೋದು ಕೂಡ ಯಾರಿಗೂ ಇಷ್ಟ ಇಲ್ಲ. ಸೊ ಫೈನಲ್ ಪಂದ್ಯದ ದಿನ ಮಳೆ ಬಾರದಿರ್ಲಿ, 20 ಓವರ್ಗಳ ಮ್ಯಾಚ್ ಥ್ರಿಲ್ ಸಿಗ್ಲಿ ಅಂತ ಫ್ಯಾನ್ಸ್ ಕೂಡ ಬೇಡಿಕೊಳ್ತಿದ್ದಾರೆ. ನಮಸ್ಕಾರ.